ಹ್ಞೂ ಮಾಡ್ರಿ, ಗಣಿತ ಮಾಡ್ರಿ, ನಾ ತಿಳಿಸ್ತದ ಲಕ್ಷ ಕೊಟ್ಟು ನೋಡ್ರಿ. ಇವೆಲ್ಲ ಹೆಂಗೆ ಮಾಡಬೇಕು ಅನ್ನೋದನ್ನ ಎಲ್ಲ ತಿಳಿಸ್ತನು ನೋಡ್ರಿ. ಮಾಡೋದಾಯ್ತಲ್ಲ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಸರಿಯಾಗಿ ನೋಡ್ರಿ ಹೆಂಗೆ ಸಂಗತಿಗಳನ್ನು ಹಚ್ಕೋಬೇಕು. ರೀತಿ ಗುರ್ತಿತ್ತು ಅಂದ್ರೆ OMR ಪೇಪರ್ ನೀವು ಟ್ರಿಕ್ಸನ್ನು ನೀವು ಈಸಿಯಾಗಿ ಕಲಿತೀರಿ. ಈಗ ಸದ್ಯ ನಾ ತಿಳ್ಸಂಗೆ ನೀವು ಲಕ್ಷ ಕೊಟ್ಟು ನೋಡ್ರಿ. ಈಗ ಅಸಲು ಏನದ 15,000 ರೂಪಾಯಿ ಅಸಲಿಗೆ 5% ಬಡ್ಡಿಯ ದರದಂತೆ 219 ದಿನಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು? ಇದು ದಿನದಾಗ ಬಂದದ್ದು. ದಿನದಾಗ ಬಂದಾಗ ನಾವು ಹೆಂಗೆ ಮಾಡಬೇಕು ಅನ್ನೋದು ಹೇಳ್ತಾನು ಲಕ್ಷ ಕೊಟ್ಟು ನೋಡ್ರಿ. ಅಸಲು ಬರೋಬ್ಬರಿ 15,000. ಮುಂದ ಮೇಲೆ ದರ ಬರೋಬ್ಬರಿ 5%. ಅವಧಿ ಬರೋಬ್ಬರಿ 219 ದಿನಗಳು. ಸರಳ ಬಡ್ಡಿ ಬರೋಬ್ಬರಿ ಅಷ್ಟು. ಸರಳ ಬಡ್ಡಿ ಬರೋಬ್ಬರಿ ಅಷ್ಟು. ಸರಳ ಬಡ್ಡಿ ಬರೋಬ್ಬರಿ ಸೂತ್ರ. ಸರಳ ಬಡ್ಡಿ ಬರೋಬ್ಬರಿ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರ್ವಾಸ್ ಮೇಲೆ 100 ಗುಂಡ್ಲೆ ಇಲ್ಲಿ 1 ಹಚ್ಕೋತಿದ್ರಿ, 12 ತಿಂಗಳು ಹಚ್ಕೋತಿದ್ರಿ, ಅದನ್ನು ಹಚ್ಕೋಬಾರ್ದು. ಈಗ 100 ಗುಂಡ್ಲೆ 1 ಹಚ್ಕೋಬಾರ್ದು. ವರ್ಷದಾಗಿದ್ರೆ 1 ಹಚ್ಕೋಬೇಕು, ತಿಂಗಳದಾಗಿದ್ರೆ 12 ಹಚ್ಬೇಕು. ಇಲ್ಲಿ ದಿನದಾಗದ ಅಂದ್ರೆ ಇಲ್ಲಿ ಏನು ಹಚ್ಬೇಕು? 365 ದಿನಗಳನ್ನು ಹಚ್ಚಬೇಕು. ಇಲ್ಲಿ ಎಷ್ಟು ಹಚ್ಬೇಕು? 365 ದಿನ ಹಚ್ಬೇಕು ನೋಡ್ರಿ. ಈಗ ಅಸಲು ಎಷ್ಟದ? 15,000 ಗುಂಡ್ಲೆ ಅವಧಿ ಬರೋಬ್ಬರಿ 219 ದಿನ. ಆಮೇಲೆ ದರ ಎಷ್ಟದ? 5 ಅದ. ಸರ್ವಾಸವಾಗಲೇ 100 ಗುಂಡ್ಲೆ 365 ದಿವಸ. ಇದು 5ರಲ್ಲೇ ಭಾಗ ಹೋಗ್ತದೆ ಹೊಡೆ. 5 1 5 7 35, 5 3 15. ಇದು 7 3 ಅಂದ್ರೆ 73 1 73 3 ಹೋಗ್ತದೆ. ಅದು ನೋಡ್ರಿ, 7 3 21, 3 3 9, 3 3 9, 3 7 21 ಹೊಡ್ರಿ. 73 1 73 3 ಇವೆರಡು 0 ಅದು. 150ಕ್ಕೆ 3 ಗುಣಾಕಾರ ಮಾಡ್ರಿ. ಅಂದ್ರೆ 15 3 45, 450 ರೂಪಾಯಿ. ಉತ್ತರ ಕರೆಕ್ಟ್ ಅದೆಲ್ಲ ನೋಡಿದ್ರೆ ಆನ್ಸರ್ ಬರೀತದ. ಏನು ಬಡ್ಡಿ ಎಷ್ಟಾಯ್ತು? 450 ರೂಪಾಯಿ. ಸರಳ ಬಡ್ಡಿಗೆ ಇನ್ನೊಂದು ಹೆಸರೇನು? ಆಯ್. ಸರಳ ಬಡ್ಡಿ ಬರೋಬ್ಬರಿ 450 ರೂಪಾಯಿ. ಇದು ಆನ್ಸರ್. ಓಕೆ ನೋಡಿ, ಹಿಂಗೆ ಮಾಡ್ಬೇಕು. ಯಾವುದೇ ಒಂದು ಗಣಿತ ಯಾವುದೇ ಲೆಕ್ಕ ಮಾಡ್ರಿ ನೀವು ಒಂದ್ಸಲ ಬೇಸಿಕ್ ತಿಳಿತಂದ್ರೆ ನಿಮ್ಗೆ ಗುರ್ತಾಗ್ಬಿಡುತ್ತದೆ. ಮುಂದಿನ ಗಣಿತ ಮಾಡಿದ್ದೀರಿ ಅಂದ್ರೆ ಮಾಡ್ರಿ, ನೋಡ್ರಿ ನಾ ತಿಳಿಸ್ತು. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಅಸಲು ಬರೋಬ್ಬರಿ 20,000. ದರ ಬರೋಬ್ಬರಿ 10%. ಅವಧಿ ಬರೋಬ್ಬರಿ 4 ವರ್ಷ 6 ತಿಂಗಳು. ಇದನ್ನ ಬರೋಬ್ಬರಿ ಚಿನ್ನ ಹಾಕೋರಿ.
ಇದನ್ನು ಇದಕ್ಕಿಂತಲೂ ಈಜಿ ತೋರ್ 4 ವರ್ಷಕ್ಕೆ ಎಷ್ಟು ತಿಂಗಳು? 12 4 48 ಪ್ಲಸ್ ಇವು 6 ತಿಂಗಳು ಕೂಡಿಸ್ಕೊರಿ, 54 ತಿಂಗಳಾಯ್ತು. ನೀವು ಹಿಂಗೂ ಮಾಡ್ಬೋದು ಅವಧಿ. ಅವಾಗ ಏನು ಕೇಳೋಣ? ಸರಳ ಬಡ್ಡಿ ಬರೋಬ್ಬರಿ ಎಷ್ಟು? ಸರಳ ರೀತಿ ಒಂದೊಂದು ರೀತಿ ತಿಳಿಸ್ತಿರ್ತಂದ. ಸರಳ ಬಡ್ಡಿ ಬರೋಬ್ಬರಿ ಎಷ್ಟು? ಈಗ ನೀವು ತಿಂಗಳದ ಮಾಡ್ಕೊಂಡಿರಿ, ಈಗ ತಿಂಗಳ ಹಚ್ಬೋದು. ಸರಳ ಬಡ್ಡಿ ಬರೋಬ್ಬರಿ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರ್ವಾಸ್ ಬಾಗಿಲೆ 100 ಗುಂಡ್ಲೆ 1 ಹಚ್ಕೋಬಾರ್ದು. ಯಾಕೆ? ತಿಂಗಳು ಹಚ್ಕೊಂಡಿರಿ ಅಂದ್ರೆ ನೀವು 12 ಹಚ್ಕೊಂಡ್ಬಿಡ್ರಿ. ಬಂತು ಉತ್ತರ 20. ಅಸಲು ಎಷ್ಟದ? 20,000. ಅವಧಿ ಮ್ಯಾಲೆ ಎಷ್ಟು ಬಂದದ? 54 ತಿಂಗಳು. ದರ ಎಷ್ಟದ? 10. ಸರಾಸರಿ ಬಾಗಿಲೆ 100 ಗುಂಡ್ಲೆ 1 ಹಚ್ಕೋಬಾರ್ದು, ಈಗ 12 ಹಚ್ಕೋಬೇಕು. ನೋಡ್ರಿ ಎಷ್ಟು ಸರಳ ಅದ ಇದು. ಇವೆರಡು ಪೂಜೆ ತೆಗೀರಿ, ಇವೆರಡು ಪೂಜೆ ತೆಗೀರಿ. ಈಗ 4 3 12, 4 5 20, 1 0. ನೋಡಿ. ಆಮೇಲೆ ಈಗ 3 1 3 3 8 ನೋಡಿ. ಈಗ ಈ 18 5 ಎಷ್ಟು? 90. ನೋಡ್ರಿ ಎಷ್ಟು ಮಜಾ ಸೇರಿ ಹಚ್ಚುತ್ತ ನೋಡ್ರಿ. 18 5 90. ಇದೊಂದು ಪೂಜೆ ಹಚ್ಚಿಬಿಡ್ರಿ ಅದಕ್ಕೆ. ನೋಡಿ ಎಷ್ಟು ಸರಳ ಇರ್ತದೆ. ಆದ್ದರಿಂದ ಆನ್ಸರ್ ಸರಳ ಬಡ್ಡಿ ಬರೋಬ್ಬರಿ 9,000 ರೂಪಾಯಿ. ನಾ ಕರೆಕ್ಟ್ ಅದ ಅಂತ ಹೇಳಿದಾಗ ನೀವು ಹಚ್ಕೋಬೇಕು. ಆನ್ಸರ್ ಇಸ್ ಕರೆಕ್ಟ್. ನೋಡಿ ಎಲ್ಲ ನಾ ಹೆಂಗೆ ತಿಳಿಸಿ ಹೇಳಿ ಅನ್ನೋದು ನೀವು ನೋಡ್ಕೊಂಡಿದ್ದೆ ಸರಳ ಆಗ್ತದೆ. 4 ವರ್ಷ 6 ತಿಂಗಳು ಬರೋಬ್ಬರಿ 12 4 48 ಪ್ಲಸ್ 2 ತಿಂಗಳು ಕೂಡ್ಸ್ಕೊಂಡ್ರೆ 54 ತಿಂಗಳಾಯ್ತು. ಸರಳ ಬಡ್ಡಿ ಬರೋಬ್ಬರಿ ಇತ್ತು. ಸರಳ ಬಡ್ಡಿ ಬರೋಬ್ಬರಿ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರಾಸರಿ 100 ಗುಂಡ್ಲೆ 12 ಹಚ್ಕೋರಿ. ಯಾಕಂದ್ರೆ ಇದು ತಿಂಗಳದ ಮಾಡ್ಕೊಂಡಿರಿ. ನೋಡ್ರಿ ಎಷ್ಟು ಸರಳ ಅದ. 9,000 ರೂಪಾಯಿ. ಮತ್ತೊಂದು ಸಲ ರಿಪೀಟ್ ಹೇಳಂಗಿಲ್ಲ. ಯಾಕಂದ್ರೆ ಒಂದ್ಸಲ ಯಾವ ಅಂಕಿಲೆ ನಾವು ಭಾಗ ಹೊಡೆದಿರ್ತೀವಿ ಮತ್ತು ಹೊಳ್ಳೆ ಅದೇ ಅಂಕಿ ಅಲ್ಲಿಕ್ಕೆ ನೆನಪಿನಾಗ ಉಳಿದಿರಂಗಿಲ್ಲ. ಮತ್ತು ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇಷ್ಟು ಸರಿಯಾಗಿ ತಿಳ್ಕೊಂಡು ಗಣಿತಗಳನ್ನು ಮಾಡಬೇಕು. ಸರಿಯಾಗಿ ನೋಡ್ರಿ ಹೆಂಗೆ ನಾ ತಿಳಿಸೀನಿ. ಮತ್ತೊಂದು ಸಲ ರಿಪೀಟ್ ಪ್ಲೇ ಮಾಡಿ ನೋಡ್ರಿ.